ಜೈ ಗುರುದೇವ್, ಹರೇ ಶ್ರೀಕೃಷ್ಣ. ನಮಸ್ಕಾರ ವೀಕ್ಷಕರೇ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವುಗಳು ಕಾಳಿ ಮತ್ತು ಹನುಮಾನ್ ಇಬ್ಬರು ಒಟ್ಟಿಗೆ ಬರ್ತಕ್ಕಂಥ ಒಂದು ಮಂತ್ರ ಸಾಧನೆ, ಶಾಬರ ಮಂತ್ರ ಸಾಧನೆಯ ಬಗ್ಗೆ ತಿಳಿದುಕೊಳ್ಳೋಣ. ಇದು ತುಂಬ ಅಪರೂಪವಾಗಿ ಬರ್ತಕ್ಕಂಥ ಒಂದು ಮಂತ್ರ ಇದು. ಅಂದರೆ ಕಾಳಿ ಜೊತೆಗೆ ಭೈರವ ಸ್ವಾಮಿ ಇರ್ತಾರೆ ಅಥವಾ ಬೇರೆ ದೇವರುಗಳು ಇರ್ತಾರೆ. ಆದರೆ ಇಲ್ಲಿ ಕಾಳಿ ಮಾತಾ ಮತ್ತು ಹನುಮಾನ್ ಆಂಜನೇಯ ಸ್ವಾಮಿ ಒಟ್ಟಿಗೆ ಬರ್ತಕ್ಕಂತಹ ಒಂದು ಶಾಬರ ಮಂತ್ರ ಸಾಧನೆ ಇದು. ಹಾಗೆ ಇದು ಸ್ವಯಂ ಸಿದ್ಧ ಶಾಬರ ಮಂತ್ರ. ಇದನ್ನು ಹಾಗೆ ನೇರವಾಗಿ ನೀವು ಪ್ರಯೋಗ ಮಾಡಿದ್ರು ಬರ್ತದೆ, ಆದರೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಇದು ಕೆಲಸ ಮಾಡುತ್ತೆ. ಯಾರಿಗೆ ಮಾಟ ಮಂತ್ರದ ಬಾಧೆ ಇರುತ್ತೆ, ವಾಮಾಚಾರಗಳ ಪ್ರಯೋಗಗಳಾಗಿರ್ತದೆ, ಯಾರಿಗೆ ಭೂತ ಪ್ರೇತ ಪಿಶಾಚಿಗಳ ತೊಂದರೆ ಇರ್ತದೆ, ಬಾಧೆ ಇರ್ತದೆ, ಅಥವಾ ದೃಷ್ಟಿ ಆಗ್ತಾ ಇರ್ತದೆ. ಕೆಲವರಿಗೆ ನೋಡಿರ್ಬೇಕು, ನಿಮಗೆ ಎಲ್ಲಾದರೂ ಒಂದು ಫಂಕ್ಷನ್ಗೆ ಹೋಗಿ ಬಂದರೆ ದೃಷ್ಟಿ ಆಗುತ್ತೆ. ಪಂಕ್ತಿನಲ್ಲಿ ಕುತ್ಕೊಂಡು ಊಟ ಮಾಡಿದ್ರೆ ಅವ್ರಿಗೆ ದೃಷ್ಟಿ ಆಗಿಬಿಡ್ತದೆ. ಅಥವಾ ಅವರೆಲ್ಲಾದರೂ ಶತ್ರುಗಳ ಹತ್ರ ಹೋಗಿ ಕಾಣಿಸ್ಕೊಂಡ್ರೆ ಆ ಶತ್ರುಗಳ ದೃಷ್ಟಿ ಬಿದ್ದರೆ ಇವ್ರಿಗೆ ತುಂಬ ದೃಷ್ಟಿ ಆಗಿಬಿಡ್ತದೆ. ತುಂಬ ಮೈ ಕೈ ನೋವು, ಒಂಥರ ಸಂಕಟ, ಒಂಥರ ಇರಿಟೇಟ್ ಆಗೋದು, ಅಥವಾ ಒಂಥರ ಆಲಸ್ಯ, ಮಂಕು, ನಿದ್ರೆ ಬರೋದು, ಬುದ್ಧಿನೇ ಹೊಡೋದಿಲ್ಲ, ತುಂಬ ಮೈ ಕೈ ನೋವು, ತುಂಬ ಪೇಯ್ನ್ ಆಗುತ್ತೆ, ಬಾಡಿ ಪೂರ್ತಿ ಪೇಯ್ನ್ ಆಗುತ್ತೆ, ಒಂಥರ ಸುಸ್ತಾಗುತ್ತೆ. ಆ ಸುಸ್ತು ಯಾವ ರೀತಿ ಅಂದರೆ ತಡ್ಕೊಳಕ್ಕಾಗಲ್ಲ, ಆ ರೀತಿ ಸುಸ್ತಾಗುತ್ತೆ ಕೆಲವರಿಗೆ. ಯಾಕಂದರೆ ಅವರ ಗ್ರಹಗತಿಗಳು ವೀಕ್ ಇರುತ್ತೆ. ಅಂಥವ್ರಿಗೆ ಇದು ಈ ರೀತಿ ದೃಷ್ಟಿ ಸಮಸ್ಯೆ ಬೇಗ ಆಗುತ್ತೆ. ಇದು ಮನುಷ್ಯರು ಆಗ್ತಕ್ಕಂಥ ದೃಷ್ಟಿ ಬೇರೆ. ಭೂತ ಪ್ರೇತಗಳು ನಿಮ್ಮ ಮೇಲೆ ದೃಷ್ಟಿ ಹಾಕಿದ್ರೆ ಆ ದೃಷ್ಟಿನ ತಡ್ಕೊಳ್ಳೋಂಥ ಶಕ್ತಿ ನಿಮಗೆ ಇರೋದಿಲ್ಲ. ನೀವೇನೇ ಮಾಡಿದ್ರು, ಈ ಸಣ್ಣ ಪುಟ್ಟ ಒಂದು ದೃಷ್ಟಿ ತೆಗಿತಕ್ಕಂಥ ಒಂದು ಕೆಲಸಗಳಿದೆ, ಆದರೂ ಸಣ್ಣ ಪುಟ್ಟದಲ್ಲಿ ತೆಗಿತಕ್ಕಂತಹ ದೃಷ್ಟಿ ನಿಮಗೆ ಹೋಗೋದಿಲ್ಲ. ಈ ರೀತಿಯ ಮಂತ್ರ ಸಾಧನೆಯನ್ನು ಮಾಡಿ ಈ ಮಂತ್ರ ಶಕ್ತಿಯನ್ನು ಬಳಸಿ ಆ ಒಂದು ಭೂತ ಪ್ರೇತ ಪಿಶಾಚಿಗಳು ನಿಮ್ಮ ಮೇಲೆ ಹಾಕಿರ್ತಕ್ಕಂಥ ಕಣ್ಣು ದೃಷ್ಟಿನ ತೆಗಿಬೇಕಾಗತ್ತೆ. ಹಾಗಾಗಿ ಆ ರೀತಿ ನಿಮ್ಗೇನಾದರೂ ದೃಷ್ಟಿಯಾಗಿದ್ದರೆ, ಅಂದರೆ ಒಂದು ಶತ್ರುಗಳಿಂದ ನಿಮಗೆ ದೃಷ್ಟಿಯಾಗಿದ್ದರೆ, ನರಮಾನವರಿಂದ ದೃಷ್ಟಿಯಾಗಿದ್ದರೆ, ಅಥವಾ ನಿಮಗೆ ಭೂತ ಪ್ರೇತ ಪಿಶಾಚಿಗಳಿಂದ ನಿಮ್ಮ ಮೇಲೆ ಕಣ್ಣು ಬಿದ್ದು ದೃಷ್ಟಿಯಾಗಿದ್ದರೆ, ಅದು ನಿಮ್ಮ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ. ಈ ಭೂತ ಪ್ರೇತ ಪಿಶಾಚಿಗಳು ಯಾವ ರೀತಿ ದೃಷ್ಟಿ ಹಾಕುತ್ತೆ ಅಂತ ಅಂದ್ಬಿಟ್ಟು. ನೋಡಿ, ಈ ದೃಷ್ಟಿ ಹೇಗಾಗುತ್ತೆ ಅಂತಂದರೆ, ಈ ಕೆಲವೊಂದು ಸುಂದರವಾಗಿರ್ತಕ್ಕಂಥ ಹುಡುಗಿರಿರ್ತಾರೆ, ಅಥವಾ ಸುಂದರವಾಗಿರ್ತಕ್ಕಂಥ ಒಂದು ಸ್ತ್ರೀಯರಿರ್ತಾರೆ, ಹೆಣ್ಮಕ್ಳು, ಅವ್ರ ಮೇಲೆ ಈ ಪ್ರೇತಾತ್ಮಗಳಿರ್ತವೆ, ಕೆಲವೊಂದು ಅತೃಪ್ತ ಆತ್ಮಗಳು ಅಂತ ಹೇಳ್ತಾರೆ. ಅವರು ಈ ಕಾಮದ ಆಸೆ ತೀರದೇನೆ ಹಾಗೆ ಸತ್ತೋಗಿರ್ತಾರೆ. ಆ ಒಂದು ಮನಸ್ಸಿನಲ್ಲಿ ಅವ್ರಿಗೆ ತುಂಬ ಕಾಮದ ಒಂದು ಯೋಚನೆ ಅಥವಾ ಒಂದು ಆಸೆ ಇರುತ್ತೆ, ಅದು ಅವ್ರಿಗೆ ಕಂಪ್ಲೀಟ್ ಆಗಿರೋದಿಲ್ಲ. ಅಚಾನಕ್ಕಾಗಿ ಅವರು ಮಧ್ಯ ವಯಸ್ಸಲ್ಲೇ ಸತ್ತೋಗ್ಬಿಡ್ತಾರೆ. ಅಂಥವ್ರು ಏನು ಮಾಡ್ತಾರೆ, ಪ್ರೇತಾತ್ಮವಾಗಿ ಅಲಿತಾ ಇರ್ತಾರೆ. ಅಂಥವ್ರು ಏನು ಮಾಡ್ತಾರೆ, ಈ ಸುಂದರವಾಗಿರ್ತಕ್ಕಂಥ ಹೆಣ್ಮಕ್ಳು, ಹುಡುಗಿಯರನ್ನು ಅವರು ಇಷ್ಟಪಟ್ಟು ರಾತ್ರಿಯ ವೇಳೆ ಬಂದು ಸಂಭೋಗ ಮಾಡ್ತಾರೆ. ಇದನ್ನು ನಾನು ಖುದ್ದು ಸ್ವತಃ ಹಿಪ್ನೋಸಿಸಲ್ಲಿ ನಾನು ಚೆಕ್ ಮಾಡಿ ನೋಡಿದ್ದೀನಿ. ಸುಮಾರು ಜನಕ್ಕೆ ಈ ರೀತಿ ಆಗ್ತಾ ಇದೆ. ಅದೇ ತರಹ ಕೆಲವು ಹೆಣ್ಮಕ್ಳು ಸತ್ತೋಗಿದ್ರೆ, ಅರ್ಧ ವಯಸ್ಸಲ್ಲಿ ಅತೃಪ್ತ ಆತ್ಮವಾಗಿ ಸತ್ತೋಗಿದ್ರೆ, ಅಂಥವರು ಈ ಹುಡುಗರ ಮೇಲೆ ಅಥವಾ ಪುರುಷರ ಮೇಲೆ ಬಂದು ಸೆಕ್ಸ್ ಮಾಡ್ತಾರೆ. ಆ ಟೈಮಲ್ಲಿ ದೃಷ್ಟಿ ಆಗ್ತಾರೆ, ಅವ್ರ ಮೇಲೆ, ಆ ದೇಹದ ಮೇಲೆ ದೃಷ್ಟಿ ಆಗ್ತಾರೆ. ಅವರು ಮಲಗಿರ್ತಕ್ಕಂತಹ ರಾತ್ರಿಯ ವೇಳೆ, ಮಲಗಿರ್ತಕ್ಕಂಥ ಸಮಯದಲ್ಲಿ ನಡೀತಕ್ಕಂಥ ಕ್ರಿಯೆಗಳು ಇವು. ಎಚ್ಚರವಾಗಿದ್ದರೆ ಯಾವುದೇ ರೀತಿಯ ಸಮಸ್ಯೆ, ದೃಷ್ಟಿ ಏನೂ ಆಗೋದಿಲ್ಲ. ಯಾವಾಗ ನಿದ್ರೆಗೆ ಒಳಪಡ್ತೀರಾ ಅಂತಹ ಸಮಯಗಳಲ್ಲಿ ಈ ರೀತಿಯ ಒಂದು ಪ್ರೇತಾತ್ಮಗಳ ಒಂದು ದೃಷ್ಟಿ ನಿಮ್ಮ ಮೇಲೆ ಬಿದ್ದಾಗ ಅದು ನಿಮಗೆ ದೃಷ್ಟಿ ದೋಷ ಆಗುತ್ತೆ. ಅಂದರೆ ನಿಮ್ಮಲ್ಲಿ ನಿಮ್ಮ ಮಾನಸಿಕ ಶರೀರದ ಮೇಲೆ ದೃಷ್ಟಿ ಬೀಳುತ್ತೆ, ಅದು ದೃಷ್ಟಿ ಆಗುತ್ತೆ. ಹಾಗಾಗಿ ಈ ದೇಹದ ಮೇಲೆ ಬೀಳ್ತಕ್ಕಂಥ ದೃಷ್ಟಿನ ಹಾಗೆ ಸಣ್ಣ ಪುಟ್ಟ ಒಂದು ದೃಷ್ಟಿ ತೆಗೆಯೋದ್ರ ಮುಖಾಂತರ ತೆಕ್ಕೊಬೋದು. ಭೂತ ಪ್ರೇತ ಪಿಶಾಚಿಗಳು ಬಂದು ನಮ್ಮ ಮೇಲೆ ದೃಷ್ಟಿ ಹಾಕಿ ನಮಗೆ ತೊಂದರೆ ಕೊಟ್ಟರೆ ಅದನ್ನು ತೆಗೆದಾಕೋದಕ್ಕೆ ಆಗೋದು ತುಂಬ ಕಷ್ಟ ಇದೆ. ಅಂತಹ ಸಂದರ್ಭಗಳಲ್ಲಿ ನೀವು ಈ ರೀತಿಯ ಮಂತ್ರಗಳನ್ನು ಸಾಧನೆ ಮಾಡಿ ಸಿದ್ಧಿ ಮಾಡಿಕೊಂಡು ಆವಾಗ ನಿಮಗೆ ನೀವೇ ದೃಷ್ಟಿ ತೆಕ್ಕೊಬೋದು ಒಂದು. ಅಥವಾ ನೀವು ಬೇರೆಯವ್ರಿಗೂ ಸಹ ಈ ಒಂದು ಸಾಧನೆಯನ್ನು ಮಾಡಿ, ಈ ಮಂತ್ರವನ್ನು ಹೇಳಿ ಬೇರೆಯವರಿಗೂ ಸಹ ನೀವು ದೃಷ್ಟಿಯನ್ನು ತೆಗಿಬೋದು. ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಇದನ್ನು ಒಂದು ಸಾರಿ ನೀವು ಕಲ್ತ್ಕೊಂಡು ಸಿದ್ಧಿ ಮಾಡಿ ಸಾಧನೆ ಮಾಡ್ಕೊಂಬಿಟ್ರೆ ನೀವು ಮತ್ತೆ ಮತ್ತೆ ಮಂತ್ರವಾದಿಗಳ ಹತ್ರ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ. ಅಥವಾ ಯಾವುದೇ ಜ್ಯೋತಿಷರ ಹತ್ರ, ಪಂಡಿತರ ಹತ್ರ ನೀವು ಹೋಗಿ ಹಣ ಕೊಟ್ಟು ದುಡ್ಡು ಖರ್ಚು ಮಾಡಿಕೊಂಡು ಸಮಯ ಮತ್ತು ಹಣನ ಹಾಳು ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಜಸ್ಟು ನೀವು ತುಂಬ ಸುಲಭವಾಗಿರ್ತಕ್ಕಂಥ ಮಂತ್ರ ಇದು. ಹಾಗೆ ನಿಮಗೆ ನೀವೇ
ಸಾಧನೆ ಮಾಡ್ಕೊಳ್ಬಹುದು. ಹಾಗೆ ನಿಮ್ಮ ಸಮಸ್ಯೆಯನ್ನು ನೀವೇ ಪರಿಹಾರ ಮಾಡ್ಕೊಳ್ಬೋದು. ಜೊತೆಗೆ ನಿಮ್ಮ ಮನೆಯಲ್ಲಿ ಈ ರೀತಿ ಯಾರಿಗಾದ್ರೂ ಸಮಸ್ಯೆ ಆದರೆ ಅವ್ರಿಗೂ ಸಹ ನೀವು ದೃಷ್ಟಿ ತೆಗೆಯೋದ್ರ ಮುಖಾಂತರ ಅವ್ರ ಸಮಸ್ಯೆಯನ್ನು ಸಹ ನೀವು ನಿವಾರಣೆ ಮಾಡಬಹುದು. ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ಒಂದು ವಿದ್ಯೆ ಇದು. ನೋಡಿ, ಈ ಸಾಧನೆಗೆ ಇರ್ತಕ್ಕಂಥ ವಿಧಿವಿಧಾನಗಳ ಬಗ್ಗೆ ತಿಳಿಸ್ತೀನಿ, ಹಾಗೆ ಸಾಮಗ್ರಿಗಳ ಬಗ್ಗೆ ತಿಳಿಸ್ತೀನಿ, ತಿಳ್ಕೊಳ್ಳಿ. ನೋಡಿ, ಈ ಒಂದು ಸಾಧನೆಯನ್ನು ನೀವು ಪ್ರಾರಂಭ ಮಾಡಬೇಕಾಗಿರ್ತಕ್ಕಂಥ ದಿನ ಬಂದ್ಬಿಟ್ಟು ಮಂಗಳವಾರ ಅಥವಾ ಶನಿವಾರ ಪ್ರಾರಂಭ ಮಾಡಬೇಕಾಗತ್ತೆ, ಅಥವಾ ಅಮಾವಾಸ್ಯೆ ಇಲ್ಲ ಪೌರ್ಣಮಿ ಅಥವಾ ಸಿದ್ಧ ಯೋಗಗಳಿದ್ದಂತಹ ಸಮಯದಲ್ಲಿ ನೀವು ಇದನ್ನು ಪ್ರಾರಂಭ ಮಾಡಬೇಕು. ಈ ಒಂದು ಸಾಧನೆಯನ್ನು ಕಾಳಿ ಮತ್ತು ಹನುಮಾನ್ ಇರ್ತಕ್ಕಂತಹ ಒಂದು ಮಂತ್ರ ಸಾಧನೆ ಇದು. ಹಾಗೆ ಇದಕ್ಕೆ ದಿಕ್ಕು ಬಂದ್ಬಿಟ್ಟು ಉತ್ತರ ದಿಕ್ಕು ಅಥವಾ ಪಶ್ಚಿಮ ದಿಕ್ಕು, ಈ ಎರಡು ದಿಕ್ಕಿಗೆ ನೀವು ಯಾವ ದಿಕ್ಕಿಗೆ ಬೇಕಾದರೂ ನಿಮ್ಗೆ ಯಾವ್ದು ರೀತಿ ಅನುಕೂಲ ಇದೆಯೋ ಆ ರೀತಿ ಕುತ್ಕೊಂಡು ನೀವು ಜಪ ಮಾಡಬೇಕಾಗತ್ತೆ. ಇದಕ್ಕೆ ದೀಪ ಬಂದ್ಬಿಟ್ಟು ಸಾಸಿವೆ ಎಣ್ಣೆ ಮತ್ತು ಎಳ್ಳೆಣ್ಣೆ ಎರಡನ್ನ ಮಿಕ್ಸ್ ಮಾಡಿ ದೀಪ ಹಚ್ಚಬೇಕು. ನೀವು ಅರ್ಧ ಸಾಸಿವೆ ಎಣ್ಣೆ ಅರ್ಧ ಎಳ್ಳೆಣ್ಣೆ ಎರಡು ಎಣ್ಣೆನ ಮಿಕ್ಸ್ ಮಾಡಿ ದೀಪ ಹಚ್ಚಿ ನೀವು ಸಾಧನೆ ಮಾಡಬೇಕಾಗತ್ತೆ. ಹಾಗೆ ಮಾಲೆ ಬಂದ್ಬಿಟ್ಟು ಇದಕ್ಕೆ ರುದ್ರಾಕ್ಷಿ ಮಾಲೆ ಬೇಕಾದ್ರೂ ನೀವು ಬಳಸಬಹುದು, ಅಥವಾ ಕಪ್ಪು ಹಕೀಕ್ ಮಾಲೆ ಅಂತ ಬರ್ತದೆ, ಅದನ್ನು ಬೇಕಾದ್ರೂ ನೀವು ಬಳಸಬಹುದು. ಜೊತೆಗೆ ಒಂದು ಯಂತ್ರ ಬರುತ್ತೆ, ಹನುಮಾನ್ ಯಂತ್ರ ಮತ್ತು ಕಾಳಿ ಮಾತೆ ಯಂತ್ರ ಬರುತ್ತೆ, ಅದನ್ನು ಸಹ ನೀವು ಇಟ್ಟು ಮಂಟಪದ ಮೇಲೆ ಇಟ್ಟು ಪೂಜೆ ಮಾಡಿ ಈ ಒಂದು ಸಾಧನೆಯನ್ನು ನೀವು ಮಾಡಬೇಕಾಗತ್ತೆ. ಒಂದು ಫೋಟೋ ಇಡಿ ಅಥವಾ ಯಂತ್ರ ಇಡಿ. ಫೋಟೋಗಿಂತ ಯಂತ್ರಕ್ಕೆ ಜಾಸ್ತಿ ಶಕ್ತಿ ಇರುತ್ತೆ. ಯಂತ್ರಗಳನ್ನು ಬಳಸೋದಕ್ಕೆ ನೀವು ಸ್ವಲ್ಪ ಒತ್ತು ಕೊಡಿ. ನೋಡಿ, ಈ ಮಾಲೆಗಳು ಮತ್ತು ಯಂತ್ರಗಳು ಆಗಿರಬೇಕು, ಹಾಗೆ ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಆಗಿರಬೇಕು. ಆನಂತರ ನೀವು ಇದನ್ನು ಬಳಸಬೇಕಾಗತ್ತೆ. ಈ ರೀತಿ ಯಂತ್ರಗಳು ಮತ್ತು ಮಾಲೆಗಳು ಬೇಕಾಗಿದ್ದರೆ ನಮ್ಮನ್ನು ಸಂಪರ್ಕಿಸಿದ್ರೆ ನಾವು ಅದನ್ನು ನಿಮಗೆ ಶುದ್ಧಿ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಮಾಡಿ ನಿಮಗೆ ಕಳಿಸ್ಕೊಡ್ತೀವಿ. ನೋಡಿ, ಇಲ್ಲಿ ಜಪ ಸಂಖ್ಯೆ ಬಂದ್ಬಿಟ್ಟು ಪ್ರತಿದಿನ ನೀವು ಒಂದು ಮಾಲೆ ಜಪ ಮಾಡಿದ್ರೆ ಸಾಕು. ಮಂಟಪದ ಮೇಲೆ ಫೋಟೋ ಬಂದ್ಬಿಟ್ಟು ಹನುಮಾನ್ ಫೋಟೋವನ್ನು ಇಡಬೇಕಾಗತ್ತೆ, ಅಥವಾ ಕಾಳಿ ದೇವಿಯ ಒಂದು ಫೋಟೋವನ್ನು ಇಡಬೇಕಾಗತ್ತೆ. ಕಾಳಿ ಫೋಟೋ ಇಲ್ಲ ಅಂದರೆ ನೀವು ಶಿವ ಪಾರ್ವತಿಯರ ಒಂದು ಫೋಟೋವನ್ನು ಇಟ್ಟು ಪೂಜೆ ಮಾಡಬಹುದು. ಇದಕ್ಕೆ ವಸ್ತ್ರ ಬಂದ್ಬಿಟ್ಟು ಕೆಂಪು ವಸ್ತ್ರವನ್ನು ಬೇಕಾದ್ರೆ ನೀವು ಧಾರಣೆ ಮಾಡ್ಬೋದು, ಇಲ್ಲ ಕಪ್ಪು ವಸ್ತ್ರವನ್ನು ಬೇಕಾದ್ರೆ ನೀವು ಧಾರಣೆ ಮಾಡ್ಬೋದು. ಈ ಕೆಂಪು ವಸ್ತ್ರ ಬಂದ್ಬಿಟ್ಟು ಹನುಮಾನ್ ಆಂಜನೇಯ ಸ್ವಾಮಿಗೆ ಬರ್ತಕ್ಕಂಥ ಒಂದು ವಸ್ತ್ರ. ಈ ಕಪ್ಪು ವಸ್ತ್ರ ಬಂದ್ಬಿಟ್ಟು ಕಾಳಿ ಮಾತೆಗೆ ಬರ್ತಕ್ಕಂತಹ ಒಂದು ವಸ್ತ್ರ. ಇಲ್ಲಿ ಇಬ್ಬರು ದೇವರುಗಳು ಇರೋದ್ರಿಂದ ನೀವು ಎರಡರಲ್ಲಿ ಯಾವ್ದು ಬೇಕಾದ್ರೂ ವಸ್ತ್ರವನ್ನು ನೀವು ಧಾರಣೆ ಮಾಡಬಹುದು. ಹಾಗೆ ಆಸನದ ಮೇಲೆ ಈ ಎರಡು ಬಣ್ಣದ ಯಾವುದಾರದು ಒಂದು ಬಣ್ಣದ ಬಟ್ಟೆಯನ್ನು ನೀವು ಹಾಕ್ಕೊಂಡು ಜಪ ಮಾಡ್ಬೋದು. ಹಾಗೆ ಮಂಟಪದ ಮೇಲೂ ಸಹ ಕೆಂಪು ಅಥವಾ ಕಪ್ಪು ಬಣ್ಣದ ಯಾವುದಾದ್ರೂ ಒಂದು ವಸ್ತ್ರವನ್ನು ನೀವು ಹಾಕಿ ಆ ಮಂಟಪದ ಮೇಲೆ ಫೋಟೋಗಳನ್ನು ಅಥವಾ ಯಂತ್ರವನ್ನು ಇಟ್ಟು ನೀವು ಪೂಜೆ ಮಾಡಬೇಕಾಗತ್ತೆ. 11 ದಿನ ವ್ರತ ಮಾಡಿದ್ರೆ ಸಾಕು. ತುಂಬ ಸಮಸ್ಯೆ ಇದ್ದರೆ ನೀವು ಬೇಕಾದ್ರೆ 21 ದಿನ ಮಾಡಬಹುದು. ಬಟ್ 11 ದಿನಕ್ಕೆ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ, ಸಿದ್ಧಿ ಆಗುತ್ತೆ ಮಂತ್ರ. ಹಾಗೆ ಸಮಯ ಬಂದ್ಬಿಟ್ಟು ಇದಕ್ಕೆ ರಾತ್ರಿ 10 ಗಂಟೆಯ ನಂತರ 2 ಗಂಟೆಯ ಒಳಗಡೆ ರಾತ್ರಿ ಹೊತ್ತು ಈ ಒಂದು ಸಾಧನೆಯನ್ನು ನೀವು ಮಾಡಬೇಕು. ಯಾಕಂದರೆ ಪ್ರತಿಯೊಂದು ಶಾಬರ ಮಂತ್ರ ಸಾಧನೆಗೆ ಇರ್ತಕ್ಕಂಥ ಸಮಯ ರಾತ್ರಿ 9 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆ ತನಕ ಆ ಈಶ್ವರ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಒಂದು ಸಮಯ. ಅದೇ ಬೇರೆ ವೈದಿಕ ಮಂತ್ರಗಳಿಗೆ ಬೇರೆ ಬ್ರಹ್ಮ ಮುಹೂರ್ತ ಸಮಯ ಇದೆ, ಹಾಗೆ ಗೋಧೂಳಿ ಸಮಯ ಇದೆ ವೈದಿಕ ಮಂತ್ರಗಳಿಗೆ, ವೈದಿಕ ಒಂದು ಪೂಜೆ ಪುನಸ್ಕಾರಗಳಿಗೆ. ಆದರೆ ಶಾಬರ ಮಂತ್ರಗಳಿಗೆ ಪೂಜೆ ಮಾಡೋದಕ್ಕೆ ಅಥವಾ ಜಪ ಮಾಡೋದಕ್ಕೆ, ಸಾಧನೆ ಮಾಡೋದಕ್ಕೆ ಅಥವಾ ಪ್ರಯೋಗ ಮಾಡೋದಕ್ಕೆ ಇರ್ತಕ್ಕಂಥ ಸಮಯ ಬಂದ್ಬಿಟ್ಟು ರಾತ್ರಿ 9 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆ ತನಕ. 3 ಗಂಟೆ ನಂತರ ನಿಮಗೆ ಬ್ರಹ್ಮ ಮುಹೂರ್ತ ಪ್ರಾರಂಭ ಆಗುತ್ತೆ, ಆಗ ಅದು ವೈದಿಕ ಮಂತ್ರಗಳಿಗೆ. ನೆಕ್ಸ್ಟು ನಿಮಗೆ ಬ್ರಹ್ಮ ಮುಹೂರ್ತ 3 ಗಂಟೆಯಿಂದ 8 ಗಂಟೆ ಗಂಟ ಇರುತ್ತೆ ಬೆಳಗಿನ ಜಾವ. ಆಗ ಪೂಜೆ ಪುನಸ್ಕಾರಗಳು ನಡೀತದೆ. ಎಲ್ಲ ದೇವಸ್ಥಾನಗಳಲ್ಲಿ ವೈದಿಕ ಪದ್ಧತಿಯಲ್ಲಿ ಪೂಜೆ ಪುನಸ್ಕಾರಗಳು ನಡೀತದೆ. ಹಾಗೆ ಮತ್ತೆ ದೇವಸ್ಥಾನ ಕ್ಲೋಸ್ ಮಾಡಿದ್ಮೇಲೆ ಮತ್ತೆ ನಿಮಗೆ ಸಂಜೆ ಸ್ಟಾರ್ಟ್ ಆಗುತ್ತೆ ಗೋಧೂಳಿ ಸಮಯದಲ್ಲಿ, ಅಂದರೆ 5ರಿಂದ ಮತ್ತೆ 8 ಗಂಟೆ ಗಂಟ ಅದು ಗೋಧೂಳಿ ಸಮಯ. ಆಗ ವೈದಿಕ ಪದ್ಧತಿಯ ಪ್ರಕಾರನೇ ಪೂಜೆ ಮಾಡ್ತಾರೆ. ಬಟ್ ಇಲ್ಲಿ ಶಾಬರ ಮಂತ್ರದಲ್ಲಿ ಸಿಕ್ಕಿರ್ತಕ್ಕಂಥ ಸಮಯ, ಆ ಈಶ್ವರ ಪರಮಾತ್ಮ ಕೊಟ್ಟಿರ್ತಕ್ಕಂತಹ ಸಮಯ ರಾತ್ರಿ 9 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆ ತನಕ. ಅಷ್ಟರ ಒಳಗಡೆ ನೀವು ಮಾಡಿ ಮುಗಿಸ್ಬೇಕಾಗತ್ತೆ. ಹಾಗೆ ಈ ಒಂದು ಸಾಧನೆಯನ್ನು ನೀವು ಮನೆ ಒಳಗಡೆ ಮಾಡಬಹುದು. ನೋಡಿ, ಇದಕ್ಕೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳು ಏನಪ್ಪ ಅಂತಂದರೆ ಹಳದಿ ಸಾಸಿವೆ ಬೇಕು,
ಸ್ವಲ್ಪ ಒಂದು ಹಿಡಿ ಹಳದಿ ಸಾಸಿವೆ ತಗೊಳ್ಳಿ, ಒಂದು ಹಿಡಿ ಕಪ್ಪು ಮೆಣಸು ಬರ್ತದೆ ಅದನ್ನು ತಗೊಳ್ಳಿ. ಹಾಗೆ ಒಂದು ದಾರ ಬರುತ್ತೆ, ಬಿಳಿ ದಾರ ಬರುತ್ತೆ, ಒಂದು 5 ಎಳೆ ದಾರ, 9 ಎಳೆ ದಾರ ಸಿಗುತ್ತೆ ದಾರಗಳು, ವೈಟ್ ಕಲರ್ ದಾರ ಈ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಆ ದಾರ ತಗೊಳ್ಳಿ. ನೀವು ಎಷ್ಟು ಉದ್ದ ಇದ್ದೀರೋ ಅಷ್ಟು ಉದ್ದ ದಾರ ತಗೊಳ್ಳಿ. ಅಂದರೆ ನೀವು ಯಾರಿಗೆ ಪ್ರಯೋಗ ಮಾಡ್ತೀರಾ ಅಥವಾ ನಿಮಗೆ ನೀವೇ ಪ್ರಯೋಗ ಮಾಡಿಕೊಂಡ್ರೆ ನಿಮ್ಮ ಉದ್ದ ಎಷ್ಟಿದೆಯೋ ಅಷ್ಟು ಉದ್ದ ಇರ್ತಕ್ಕಂಥ ಒಂದು ದಾರ ಬೇಕು, ಬಿಳಿ ದಾರ. ಇಷ್ಟು ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು. ಜೊತೆಗೆ ಒಂದು ನಿಂಬೆಹಣ್ಣು ಬೇಕು. ಪೂಜೆ ಮಾಡ್ತಕ್ಕಂಥ ವಿಧಾನವನ್ನು ತಿಳಿಸ್ತೀನಿ, ತಿಳ್ಕೊಳ್ಳಿ. ನೋಡಿ, ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಬಂದು ನಿಮ್ಮ ದೇವರ ಕೋಣೆಗೆ ಬಂದು ಅಥವಾ ನೀವು ಪೂಜೆ ಮಾಡ್ತಕ್ಕಂಥ ಏಕಾಂತವಾಗಿರ್ತಕ್ಕಂಥ ಕೋಣೆಗೆ ಬಂದು ಕೂತ್ಕೊಳ್ಳಿ. ಪೂಜೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಮೊದಲೇ ಮಾಡಿಕೊಳ್ಳಿ. ಆಮೇಲೆ ಪ್ರತಿದಿನ ನೀವು ಕರೆಕ್ಟ್ ಟೈಮ್ಗೆ ಪೂಜೆ ಮಾಡಬೇಕು. ಅಂದರೆ ಇವತ್ತು 9 ಗಂಟೆಗೆ ಮಾಡ್ತೀನಂದರೆ ನಾಳೆ 9 ಗಂಟೆಗೆ ಪ್ರಾರಂಭ ಮಾಡಬೇಕು. ಇವತ್ತು 10 ಗಂಟೆಗೆ ನಾನು ಸ್ಟಾರ್ಟ್ ಮಾಡ್ತೀನಂದರೆ ನಾಳೆ ಸಹ 10 ಗಂಟೆಗೆ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಸಮಯ ಒಂದೇ ಇರಬೇಕು. ಒಂದು 5 ನಿಮಿಷ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ಬಟ್ ಜಾಸ್ತಿ ಟೈಮು ವೇರಿಯೇಷನ್ ಆಗಬಾರ್ದು. ಆಮೇಲೆ ಒಂದೇ ದಿಕ್ಕಲ್ಲಿರಬೇಕು, ಒಂದೇ ಸ್ಥಳ ಇರಬೇಕು, ಒಂದೇ ಸಮಯ ಇರಬೇಕು, ಒಂದೇ ಒಂದೇ ಗುರಿ. ಈ ರೀತಿ ನೀವು ಒಂದನ್ನೇ ಅಳವಡಿಸ್ಕೊಳ್ಬೇಕು ಜೀವನದಲ್ಲಿ. ಆಗ ನಿಮಗೆ ಯಶಸ್ಸು, ಫಲಿತಾಂಶ ಆದಷ್ಟು ಬೇಗನೆ ಸಿಗುತ್ತೆ. ಈಗ ಗಂಗಾ ಜಲದಿಂದ ನೀವು ತಂದಿರತಕ್ಕಂಥ ಎಲ್ಲ ವಸ್ತುಗಳಿಗೆ ಶುದ್ಧಿ ಮಾಡ್ಕೊಳ್ಳಿ. ಶುದ್ಧೀಕರಣ ಮಂತ್ರವನ್ನು ಗೊತ್ತಿದ್ದರೆ ಹೇಳಿ, ಅಥವಾ ಗೊತ್ತಿಲ್ಲ ಅಂದರೆ ಎಲ್ಲ ವಸ್ತುಗಳು ಅಪವಿತ್ರವೇನಾದರೂ ಆಗಿದರೆ ಎಲ್ಲ ಪವಿತ್ರವಾಗಲಿ ಅಂತ ಹೇಳಿಬಿಟ್ಟು ಶುದ್ಧಿ ಮಾಡ್ಕೊಳ್ಳಿ. ನೀರನ್ನು ಸಿಂಪಡಿಸಿ. ಹಾಗೆ ನಿಮ್ಮ ಮೇಲೆ ಸಹ ನೀವು ಸಿಂಪಡಿಸ್ಕೊಳ್ಳಿ. ಹಾಗೆ ಸ್ವಲ್ಪ ನೀರನ್ನು ಕುಡೀರಿ. ಅಂದರೆ ನಿಮ್ಮ ಹೊರಗೂ ಒಳಗೂ ಶುದ್ಧಿ ಆಯಿತು. ಹಾಗೆ ನೀವು ಪೂಜೆ ಮಾಡ್ತಕ್ಕಂಥ ಸ್ಥಳದಲ್ಲೂ ಸಹ ಶುದ್ಧಿ ಮಾಡ್ಕೊಳ್ಳಿ. ಸ್ವಲ್ಪ ಗಂಗಾ ಜಲವನ್ನು ಸಿಂಪಡಿಸಿ, ಅಪವಿತ್ರ ಆಗಿದರೆ ಪವಿತ್ರ ಆಗಲಿ ಅಂತ ಹೇಳಿಬಿಟ್ಟು ಸಿಂಪಡಿಸಿ ಶುದ್ಧಿ ಮಾಡ್ಕೊಳ್ಳಿ. ಈಗ ಕಳಶ ಸ್ಥಾಪನೆ ಮಾಡಿರಬೇಕು. ಮಂಟಪದ ಮೇಲೆ ಆಂಜನೇಯ ಸ್ವಾಮಿಯ ಫೋಟೋವನ್ನು ಇಟ್ಟಿರಿ, ಅಥವಾ ಕಾಳಿ ಮಾತೆಯ ಒಂದು ಫೋಟೋವನ್ನು ಇಟ್ಟು ಜೊತೆಗೆ ಯಂತ್ರಗಳನ್ನು ಇಟ್ಟು ಪೂಜೆ ಮಾಡಿ. ಕಾಳಿ ಯಂತ್ರ ಮತ್ತು ಹನುಮಾನ ಯಂತ್ರ ಇಟ್ಟು ಪೂಜೆ ಮಾಡಿ. ಆ ಯಂತ್ರ ಹೇಗಿಡಬೇಕಂದ್ರೆ, ಒಂದು ಪ್ಲೇಟ್ ತಗೊಳ್ಳಿ, ಅದು ತಾಮ್ರದಾಗಿರ್ಬೋದು ಅಥವಾ ನಾರ್ಮಲ್ ಯಾವ ಪ್ಲೇಟ್ ಆದರೂ ಪರವಾಗಿಲ್ಲ. ಆ ಪ್ಲೇಟ್ನಲ್ಲಿ ಸ್ವಲ್ಪ ಅಕ್ಕಿ ಹಾಕಿಬಿಟ್ಟು ಆ ಅಕ್ಕಿ ಮೇಲೆ ಈ ಯಂತ್ರಗಳನ್ನು ಇಟ್ಬಿಟ್ಟು ಆ ಯಂತ್ರಗಳಿಗೆ ಅರಿಶಿಣ, ಕುಂಕುಮ, ಪುಷ್ಪ ಎಲ್ಲವನ್ನು ಇಟ್ಟು, ಹಾಗೆ ಫೋಟೋಗಳಿಗೂ ಸಹ ಅರಿಶಿಣ ಕುಂಕುಮವನ್ನು ಇಟ್ಟು, ಅಕ್ಷತೆಯನ್ನು ಹಾಕಿ, ಹೂವನ್ನು ಇಟ್ಟು, ಪುಷ್ಪವನ್ನು ಅರ್ಪಿಸಿ ಪೂಜೆ ಮಾಡಬೇಕಾಗತ್ತೆ. ಪಂಚೋಪಚಾರ ಪೂಜೆ, 5 ರೀತಿಯ ಪೂಜೆಯನ್ನು ನೀವು ಮಾಡಬೇಕಾಗತ್ತೆ. ಜೊತೆಗೆ ಕಳಸವನ್ನು ಇಟ್ಟಿರಬೇಕು. ಹಾಗೆ ನೈವೇದ್ಯವನ್ನು ಇಡಬೇಕು ಮತ್ತು ಪಾನೀಯವನ್ನು ಇಡಬೇಕು ದೇವ್ರು ಕುಡಿಯೋದಕ್ಕೆ. ಆಮೇಲೆ ಇನ್ನೊಂದು ಜೊತೆಗೆ ಏನಪ್ಪ ಮಾಡಬೇಕಂದ್ರೆ, ಪುಡಿ, 1 ವೀಳ್ಯದೆಲೆ ಮೇಲೆ 2 ಯಾಲಕ್ಕಿ, 2 ಲವಂಗವನ್ನು ಇಟ್ಬಿಟ್ಟು ಇನ್ನೊಂದು ಎಲೆ ತಗೊಂಡು ಅದನ್ನು ಮುಚ್ಚಿಬಿಡಿ. ಜೊತೆಗೆ ಪಕ್ಕದಲ್ಲಿ ಇನ್ನೊಂದು ಎಲೆ ಇಡಿ. ಆ ಎಲೆ ಮೇಲೆ ಲಡ್ಡು ಇಡಿ. 2 ಲಡ್ಡು ಇಡಬೇಕಾಗತ್ತೆ. ಒಂದು ಕಾಳಿ ದೇವಿಗೆ, ಒಂದು ಆಂಜನೇಯ ಸ್ವಾಮಿಗೆ 2 ಲಡ್ಡನ್ನು ಇಡಬೇಕಾಗತ್ತೆ. ಲಡ್ಡು ನೀವೇ ಮಾಡಿದ್ರೂ ಪರವಾಗಿಲ್ಲ, ಅಥವಾ ಅಂಗಡಿದ ತಂದು ಇಟ್ಟರೂ ಪರವಾಗಿಲ್ಲ. ಅದು ಶುದ್ಧವಾಗಿರ್ತಕ್ಕಂಥ ಜಾಗದಲ್ಲಿ ತಂದು ಇಡಿ. ಈಗ ನೈವೇದ್ಯ ಆಯಿತು. ದೀಪ ಹಚ್ಕೊಳ್ಳಿ, ಪೂಜೆ ಮಾಡಿ, ಪಂಚೋಪಚಾರ ಪೂಜೆ ಎಲ್ಲ ಮಾಡ್ಕೊಂಡು ಈಗ ನೀವು ಆಸನಕ್ಕೆ ನಮಸ್ಕಾರ ಮಾಡಿ ಆಸನದ ಮೇಲೆ ಕೂತ್ಕೊಳ್ಳಿ. ಹಾಗೆ ಜಪಮಾಲೆ ತಗೊಳ್ಳಿ. ಜಪಮಾಲೆಗೂ ಸಹ ನಮಸ್ಕಾರ ಮಾಡಿ ಮಾಲೆ ತಗೊಂಡು ಮಂತ್ರ ಪ್ರಾರಂಭ ಮಾಡಿ. ಈಗ ಗಣಪತಿ ಮಂತ್ರವನ್ನು ಹೇಳಿ, 21 ಸಾರಿ ಹೇಳಿ. ಗಂ ಗಣಪತಯೇ ನಮಃ, ಗಂ ಗಣಪತಯೇ ನಮಃ. ನೆಕ್ಸ್ಟು ನವಗ್ರಹ ಮಂತ್ರ. ಓಂ ಬ್ರಹ್ಮ ಮುರಾರಿ ತ್ರಿಪುರಾಂತಕಾರಿ ಭಾನು ಶಶಿ ಭೂಮಿ ಸುತೋ ಬುಧಶ್ಚ ಗುರುಶ್ಚ ಶುಕ್ರ ಶನಿ ರಾಹು ಕೇತವ ಸರ್ವೇ ಗ್ರಹಂ ಶಾಂತಿಕರಾಭವಂತು. ಈ ಮಂತ್ರವನ್ನು ಹೇಳಿ 9 ಸಾರಿ ಹೇಳಿ, ಅಥವಾ 21 ಸಾರಿ ಹೇಳಿ. ನೆಕ್ಸ್ಟು ಗುರು ಮಂತ್ರ. ಗುರು ಪೂಜೆ ಎಲ್ಲ ಮಾಡ್ಕೊಳ್ಳಿ. ಗುರುವಿನ ಹತ್ರ ಆಜ್ಞೆ ತಗೊಳ್ಳಿ, ಆಶೀರ್ವಾದ ಪಡ್ಕೊಳ್ಳಿ. ಈಗ ನಿಮ್ಮ ಗುರುಗಳಿದ್ದರೆ ಆ ಗುರುಗಳು ಕೊಟ್ಟಿರ್ತಕ್ಕಂಥ ಗುರು ಮಂತ್ರವನ್ನು ಇಲ್ಲಿ 108 ಸಾರಿ ಜಪ ಮಾಡಿ. ಅಥವಾ ನಿಮ್ಗೆ ಯಾರು ಗುರುಗಳಿಲ್ಲ ಅಂತಂದರೆ ನೀವು ಶಿವನನ್ನು ಗುರುವಾಗಿ ಸ್ವೀಕರಿಸಿ ಈ ಒಂದು ಸಾಧನೆಯನ್ನು ಮಾಡಿ. ಶಿವನ ಗುರುಮಂತ್ರ ಈ ರೀತಿ ಇದೆ: ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಥವಾ ಶ್ರೀಕೃಷ್ಣ ಪರಮಾತ್ಮನನ್ನು ಸಹ ನೀವು ಗುರುವಾಗಿ ಸ್ವೀಕರಿಸಬಹುದು ಈ ಒಂದು ಸಾಧನೆಗೆ. ಕೃಷ್ಣನ ಗುರುಮಂತ್ರ ಈ ರೀತಿ ಇದೆ: ಕ್ಲೀಂ ಕೃಷ್ಣಾಯ ನಮಃ, ಕ್ಲೀಂ ಕೃಷ್ಣಾಯ ನಮಃ. ಈ ಕೃಷ್ಣನ ಮಂತ್ರವನ್ನು 108 ಸಾರಿ ಜಪ ಮಾಡಿ. ಈಗ ಸಂಕಲ್ಪ ಮಾಡಿಕೊಳ್ಬೇಕು.
ನಿಮ್ಮ ಬಲಗೈ ಹಸ್ತದ ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ, ಸ್ವಲ್ಪ ಅಕ್ಷತೆಯನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಸಂಕಲ್ಪ ಮಾಡಿ ಗುರುಗಳ ಹತ್ರ ಮತ್ತು ನಿಮ್ಮ ಇಷ್ಟವಾಗಿರೋ ದೇವರ ಹತ್ರ, ಹಾಗೆ ಆಂಜನೇಯ ಸ್ವಾಮಿ ಹತ್ರ, ಹಾಗೆ ಕಾಳಿ ಮಾತೆ ಹತ್ರ ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಮ ಹೆಸರು, ಕುಲ, ಗೋತ್ರ, ರಾಶಿ, ನಕ್ಷತ್ರ ಎಲ್ಲವನ್ನು ಹೇಳ್ಕೊಳ್ಳಿ. ನಿಮ್ಮ ತಂದೆ ತಾಯಿ ಹೆಸರು ಹೇಳ್ಕೊಳ್ಳಿ, ಮನೆ ದೇವರ ಹೆಸರು ಹೇಳ್ಕೊಳ್ಳಿ, ನೀವು ಪೂಜೆ ಮಾಡ್ತಾ ಇರ್ತಕ್ಕಂಥ ಸ್ಥಳದ ಹೆಸರನ್ನು ಹೇಳ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಅವತ್ತಿನ ದಿನ, ರಾಶಿ, ನಕ್ಷತ್ರ, ತಿಥಿ ಎಲ್ಲವನ್ನು ಹೇಳ್ಕೊಳ್ಳಿ. ನಿಮ್ಗೆ ಏನು ಗೊತ್ತಿದೆ ಅಷ್ಟು ಹೇಳಿ. ಎಲ್ಲ ಗೊತ್ತಿದ್ದರೆ ಹೇಳಿ, ಗೊತ್ತಿಲ್ಲದ್ರೆ ಎಷ್ಟು ಗೊತ್ತಿದೆ ಅಷ್ಟೊಂದು ಹೇಳಿ, ಪರವಾಗಿಲ್ಲ. ಹೇಳಿಬಿಟ್ಟು ಹೇಳಿ, ನಾನು ನನ್ನ ಈ ರೀತಿ ಒಂದು ಸಾಧನೆ ಮಾಡ್ತಾಯಿದ್ದೀನಿ, ಈ ಥರ ಉದ್ದೇಶ ಇಟ್ಕೊಂಡು ಈ ರೀತಿ ಸಾಧನೆ ಮಾಡ್ತಾಯಿದ್ದೀನಿ, ಇಷ್ಟು ದಿನಗಳ ಕಾಲ ಸಾಧನೆ ಮಾಡ್ತೀನಿ, ಇಷ್ಟು ಮಂತ್ರವನ್ನು ಜಪ ಮಾಡ್ತೀನಿ ಪ್ರತಿದಿನ ಅಂತ ಹೇಳಿಬಿಟ್ಟು ಸಂಕಲ್ಪ ಮಾಡಿಕೊಂಡು ಹಸ್ತದಲ್ಲಿರ್ತಕ್ಕಂಥ ನೀರನ್ನು ಅಲ್ಲೇ ಬಲಗಡೆ ಪಕ್ಕದಲ್ಲೇ ಬಿಟ್ಬಿಡಿ, ಭೂಮಿ ಮೇಲೆ ಬಿಟ್ಬಿಡಿ. ಈಗ ಕೈ ತೊಳ್ಕೊಳ್ಳಿ, ಕೈ ಒರೆಸ್ಕೊಳ್ಳಿ, ಮತ್ತು ಮಾಲೆ ತಗೊಂಡು ನೋಡಿ, ಮಾಲೆನ ನೆಲದಲ್ಲಿ ಇಡಬಾರ್ದು, ಮಂಟಪದ ಮೇಲೆ ಇಡಬೇಕು. ಇಲ್ಲಾಂದರೆ ಒಂದು ಬಟ್ಲು ತಗೊಳ್ಳಿ, ಬಟ್ಲಲ್ಲಿ ಇಟ್ಕೊಳ್ಳಿ, ಒಂದು ಬೌಲು. ಆಮೇಲೆ ಒಂದು ಕಂಕಣ ಕಟ್ಕೊಳ್ಬೇಕು. ನೀವು ಯಾವುದೇ ಒಂದು ಸಾಧನೆ ಮಾಡ್ತಕ್ಕಂಥ ಸಮಯದಲ್ಲಿ ಒಂದು ಕೆಂಪು ದಾರ ಅಥವಾ ಒಂದು ಕಪ್ಪು ದಾರ ತಗೊಳ್ಳಿ. ಎರಡಾದ್ರಲ್ಲಿ ಯಾವುದಾದ್ರು ಒಂದು ದಾರ ತಗೊಂಡು ಆ ದಾರನ ನೀವು ಊದುಬತ್ತಿ ಹೊಗೆಗೆ ತೋರಿಸಿ ಅಭಿಮಂತ್ರಿಸಿ ನೀವು ಬಲಗೈಗೆ ಕಟ್ಕೊಳ್ಬೇಕಾಗತ್ತೆ. ಏನಕ್ಕಪ್ಪ ಈ ಕಂಕಣ ಅಂದರೆ, ನೀವು ವ್ರತ ಪ್ರಾರಂಭ ಮಾಡ್ತಾ ಇದ್ದೀರಿ ಅಂತ ಒಂದು ಸೂಚನೆ, ಒಂದು ಗುರುತು. ಹಾಗೆ ನೀವು ವ್ರತ ಯಾವಾಗ ಮುಗಿಸ್ತೀರೋ ಅವತ್ತು ಈ ಕಂಕಣವನ್ನು ಬಿಚ್ಚಿ ಯಾವುದಾದ್ರು ಗಿಡದ ಬುಡಕ್ಕೆ ಹಾಕ್ಬಿಡಿ ಅಥವಾ ಮರದ ಬುಡಕ್ಕೆ ಹಾಕ್ಬಿಡಿ. ಈಗ ರಕ್ಷಾ ಮಂತ್ರ ನೋಡಿ, ಇಲ್ಲಿ ರಕ್ಷಾ ಮಂತ್ರ ಬಂದ್ಬಿಟ್ಟು ನೀವು ಭೈರವ ಸ್ವಾಮಿಯ ಒಂದು ರಕ್ಷಾ ಮಂತ್ರವನ್ನು ನೀವು ಹಾಕ್ಕೊಳ್ಬೇಕಾಗುತ್ತೆ. ಭೈರವ ಸ್ವಾಮಿಯ ಒಂದು ರಕ್ಷಾ ಮಂತ್ರವನ್ನು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಅಥವಾ ಗುರು ಗೋರಖ್ನಾಥ್ ಅವರ ರಕ್ಷಾ ಮಂತ್ರ ಇದೆ, ಬೇರೆ ವಿಡಿಯೋಗಳಲ್ಲಿ ನಾನು ಕೊಟ್ಟಿದ್ದೀನಿ, ಅದನ್ನು ಬೇಕಾದ್ರೆ ನೀವು ಇಲ್ಲಿ ಹಾಕ್ಕೊಬೋದು. ಹಾಕ್ಕೊಂಡು ಈ ಒಂದು ಸಾಧನೆಯನ್ನು ಮಾಡಿ. ಈ ರಕ್ಷಾ ಮಂತ್ರವನ್ನಾದರೂ ಹಾಕ್ಕೊಳ್ಳಿ. ಓಂ ಅಪಸರ್ಪಂತು ಏ ಭೂತಃ ಭೂಮಿ ಸಂಸ್ಥಿತ ಏ ಭೂತ ವಿಘ್ನಕರ್ತಾರಸ್ತೆ ನಶ್ಯಂತು ಶಿವಾಜ್ಞ ಅಪಕ್ರಮಣಾಂತು ಭೂತಾನಿ ಪಿಶಾಚ ಸರ್ವತೋ ದೇಶಾಂ ಸರ್ವೇಶಾಂ ಮಾ ವಿರೋಧಿನ್ ಪೂಜಾ ಕರ್ಮ ಸಮಾರಂಭೆ. ಇದನ್ನು ಹೇಳಿ, 21 ಸಾರಿ ಹೇಳಿ. ಇಲ್ಲಾಂದರೆ ಭೈರವ ಸ್ವಾಮಿಯ ರಕ್ಷಾ ಮಂತ್ರವನ್ನು ಹೇಳ್ಕೊಳ್ಳಿ, ಅಥವಾ ಗುರು ಗೋರಖ್ನಾಥ್ ಅವರ ರಕ್ಷಾ ಮಂತ್ರವನ್ನು ಹೇಳ್ಕೊಳ್ಳಿ. 21 ಸಾರಿ ಹೇಳಬೇಕಾಗತ್ತೆ ರಕ್ಷಾ ಮಂತ್ರವನ್ನು. ಮತ್ತು ರಕ್ಷಾ ಮಂತ್ರವನ್ನು ಹೇಳುವಾಗ ನಿಮ್ಮ ಬಲಗೈ ಹಸ್ತದಲ್ಲಿ ಸ್ವಲ್ಪ ಅಕ್ಷತೆಯನ್ನು ಹಾಕ್ಕೊಂಡು ಆ ಅಕ್ಷತೆಯನ್ನು ಅಭಿಮಂತ್ರಿಸಿ, ರಕ್ಷಾ ಮಂತ್ರದಿಂದ ಅಭಿಮಂತ್ರಿಸಿ ನಿಮ್ಮ ಸುತ್ತಲೂ ಹಾಕ್ಕೊಳ್ಳಿ, ಅಥವಾ 4 ದಿಕ್ಕಿಗೆ ಎರಚಿ. ನೀವು ಪೂಜೆ ಮಾಡ್ತಕ್ಕಂಥ ಸ್ಥಳದಲ್ಲೇ ಕೂತ್ಕೊಂಡು ಎರಚಿ. ಆಗೇನಾಗುತ್ತೆ, ನಿಮ್ಮ ಸುತ್ತಲೂ ಒಂದು ರಕ್ಷಾ ಕವಚ ನಿರ್ಮಾಣ ಆಗುತ್ತೆ. ಆಗ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ. ನೀವು ಮಾಡ್ತಕ್ಕಂಥ ಸಾಧನೆಗೆ ಯಾವುದೇ ರೀತಿಯ ವಿಘ್ನಗಳು ಬರೋದಿಲ್ಲ. ನೋಡಿ, ಮೂಲ ಮಂತ್ರ ಈ ರೀತಿ ಇದೆ. ಈ ಮೂಲ ಮಂತ್ರವನ್ನು ಪ್ರತಿದಿನ ನೀವು 108 ಮಣಿ ಜಪ ಮಾಡಬೇಕು. ಅಂದರೆ ಒಂದು ಮಾಲೆ ಜಪ ಮಾಡಬೇಕಾಗತ್ತೆ. ಅದಕ್ಕಿಂತ ಹೆಚ್ಚಿಗೆ ಬೇಕಾದ್ರೆ ನೀವು ಜಪ ಮಾಡಬಹುದು, ಅದು ನಿಮ್ಮ ಅನುಕೂಲ. ನೋಡಿ, ಮೂಲ ಮಂತ್ರ ಈ ರೀತಿ ಇದೆ. ಓಂ ಕಾಳಿ ಕಾಳಿ ಮಹಾಕಾಳಿ इंद्र की बेटी ब्रह्म की साली हाक पड़े महादेव के पूजा देवु रक्त के भूत प्रेत मरी मसान आवत है पंचमुखी हनुमान गदाला चला ही तोर गोदिला काई सत के महादेव होवे तो मसान लाभ गावे दुहाई ಗೋರ ಪಾರ್ವತಿ ಕೆ. ಮಂತ್ರವನ್ನು ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಓಂ ಕಾಳಿ ಕಾಳಿ ಮಹಾಕಾಳಿ इंद्र की बेटी ब्रह्मा की साली आक पड़े महादेव के पूजा देवु रक्त के भूत प्रेत मरी मसान आवत है पंचमुखी हनुमान गदाला चला ही तोर गोदीला काई सत के महादेव होवे तो मसान लाभ गावे दुहाई ಗೋರ ಪಾರ್ವತಿ ಕಿ. ಅಂದರೆ ಈ ಮಂತ್ರದ ಅರ್ಥ ಏನಪ್ಪ ಅಂತಂದರೆ, ಕಾಳಿ ಕಾಳಿ ಮಹಾಕಾಳಿ ಇಂದ್ರಕಿ ಬೇಟಿ ಅಂದರೆ ಇಂದ್ರನ ಮಗಳು ಅಂತ. ಇಂದ್ರ ಅಂದರೆ ಈ ಸ್ವರ್ಗದಲ್ಲಿರ್ತಕ್ಕಂಥ ಇಂದ್ರ ಅಲ್ಲ, ಈ ಇಂದ್ರನಿಗಿಂತ ಬೇರೆ ಇಂದ್ರ ಇದ್ದಾರೆ, ಆ ಇಂದ್ರನ ಮಗಳು ಅಂತ. ಆಮೇಲೆ ಬ್ರಹ್ಮಾಕಿ ಸಾಲಿ ಅಂದರೆ ಬ್ರಹ್ಮನ ಒಂದು ತಾಯಿ ಅಂತ. ಹಾಗೆ ಹಾಕಪಡೆ ಮಹಾದೇವ್ಕೆ ಅಂದರೆ ನಮ್ಮ ಜೊತೆಗೆ ಮಹಾದೇವನು ಸಹ ಇದ್ದಾರೆ, ತಾಯಿ ಜೊತೆಗೆ ಮಹಾದೇವನು ಸಹ ಇದ್ದಾರೆ. ಪೂಜಾ ದೇವು ರಕ್ತಕ್ಕೆ, ರಕ್ತವನ್ನ ಕೊಟ್ಟು ನಾನು ನಿಮಗೆ ಪೂಜೆ ಮಾಡ್ತೀನಿ. ಈ ಭೂತ ಪ್ರೇತ ಮರಿ ಮಸಾಣ್
ಇವೆಲ್ಲವನ್ನು ನಾಶ ಮಾಡು. ಆವತ್ ಹೈ ಪಂಚಮುಖಿ ಹನುಮಾನ್. ಈ ರೀತಿ ನೀನು ಮಾಡುವಾಗ ನಿನ್ನ ಜೊತೆಗೆ ಪಂಚಮುಖಿ ಆಂಜನೇಯ ಸ್ವಾಮಿ ಬರ್ತಾರೆ, ಸಪೋರ್ಟ್ ಮಾಡ್ತಾರೆ ನಿನಗೆ ಅಂತ. ಆಮೇಲೆ ಆಂಜನೇಯನ ಕೇಳ್ತಾರೆ, ಗದಾಲ ಚಲಾಹಿ ತೋರ್ ಗೋದಿಲ ಕಾಯಿ. ಅಂದರೆ ನಿನ್ನ ಗದೆಯಿಂದ ತಾಯಿಗೆ ಸಹಾಯ ಮಾಡು, ಹಾಗೆ ಈ ಭೂತ ಪ್ರೇತ ಮಾಟ ಮಂತ್ರ ವಾಮಾಚಾರ ಅಥವಾ ಸ್ಮಶಾನದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಕ್ರಿಯೆಗಳನ್ನು ನಾಶ ಮಾಡುವಂಥ ಆಂಜನೇಯ ಸ್ವಾಮಿ ಹತ್ರನೂ ಸಹ ಬೇಡ್ಕೊಳ್ಳೋದು. ಅಂದರೆ ಕಾಳಿ ಮಾತೆ ಹತ್ರನೂ ಬೇಡ್ಕೊಳ್ಳೋದು, ಜೊತೆಗೆ ಆಂಜನೇಯ ಸ್ವಾಮಿ ಹತ್ರನೂ ಸಹ ಬೇಡ್ಕೊಳ್ಳೋದು. ಕೊನೆಯದಾಗಿ ದುಹಾಯಿ ಗೋರ ಪಾರ್ವತಿ ಕಿ, ಅಂದರೆ ಪಾರ್ವತಿ ತಾಯಿ ಮೇಲೆ ಆಣೆ ಮಾಡೋದು. ಕಾಳಿ ಮಾತಾ, ಆಂಜನೇಯ ಸ್ವಾಮಿ, ನನ್ನ ಈ ಒಂದು ಮಾಟ ಮಂತ್ರ, ಭೂತ ಪ್ರೇತ, ವಾಮಾಚಾರ ಇವೆಲ್ಲವನ್ನು ನೀವು ನಾಶ ಮಾಡಿ ನನಗೆ ಒಳ್ಳೇದು ಮಾಡಬೇಕು. ನೀವು ನಾಶ ಮಾಡಲಿಲ್ಲ ಅಂತಂದರೆ ಪಾರ್ವತಿ ದೇವಿಯ ಮೇಲೆ ಆಣೆ ಪ್ರಮಾಣ ಮಾಡ್ತಕ್ಕಂಥ ಒಂದು ಮಂತ್ರ ಇದು. ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರ ಇದು. ಕಾಳಿ ದೇವಿ ಮತ್ತು ಆಂಜನೇಯ ಸ್ವಾಮಿ ಇಬ್ಬರು ಒಟ್ಟಿಗೆ ಬಂದು ನಿಮಗೆ ಸಹಾಯ ಮಾಡ್ತಾರೆ. ಲೆಕ್ಕ ಮಾಡಿ, ಕಾಳಿ ದೇವಿಯ ಪವರು, ಆಂಜನೇಯ ಸ್ವಾಮಿಯ ಒಂದು ಪವರ್ನ ಲೆಕ್ಕ ಮಾಡ್ಕೊಳ್ಳಿ. ಇಬ್ಬರು ದೇವರುಗಳು ಬಂದು ನಿಮ್ಮ ಸಮಸ್ಯೆಯನ್ನು ನಿವಾರಣೆ ಮಾಡಿ ನಿಮಗೆ ರಕ್ಷಣೆ ಕೊಟ್ಟರೆ ನೀವು ಹೇಗಿರ್ಬೋದು. ಹಾಗಾಗಿ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಒಂದು ಮಂತ್ರ, ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಪವರ್ಫುಲ್ ಮಂತ್ರ ಇದು. ಇದನ್ನು ನೀವು ಸಾಧನೆ ಮಾಡಿ, ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ನೋಡಿ, ಈಗ ಮೂಲ ಮಂತ್ರ ಆಯಿತು, ಜಪ ಆಯಿತು. ಈಗ ಕರ್ಪೂರವನ್ನು ಹಚ್ಚಿ ಆರತಿ ಮಾಡಿ. ಮಂಟಪದ ಮೇಲೆ ಇರ್ತಕ್ಕಂಥ ಎಲ್ಲ ಫೋಟೋಗಳಿಗೂ ಯಂತ್ರಗಳಿಗೂ ಪೂಜೆ ಮಾಡಿ, ಕರ್ಪೂರವನ್ನು ಹಚ್ಚಿ ಆರತಿ ಮಾಡಿ. ಈಗ ಅರ್ಪಣೆ ಮಾಡಿ. ನೀವು ಮಾಡಿರ್ತಕ್ಕಂಥ ಪೂಜೆಯನ್ನು ಅರ್ಪಿಸಿ ದೇವರಿಗೆ, ಆಂಜನೇಯ ಸ್ವಾಮಿಗೆ ಮತ್ತು ಕಾಳಿ ಮಾತೆಗೆ ಅರ್ಪಿಸಿ, ಅಥವಾ ಗುರುಗಳಿಗೆ ಅರ್ಪಿಸಿ. ಮತ್ತು ಅಲ್ಲಿರ್ತಕ್ಕಂಥ ನೈವೇದ್ಯವನ್ನು ಅರ್ಪಿಸಿ, ಪಾನೀಯವನ್ನು ಅರ್ಪಿಸಿ. ನೀವು ಏನೇನು ಇಟ್ಟಿದ್ರೆ, ಏನೇನು ಕೊಟ್ಟಿದ್ದೀರ, ಏನೇನು ಮಾಡಿದ್ರ ಅವೆಲ್ಲವನ್ನು ಅರ್ಪಣೆ ಮಾಡಿ, ಸ್ವೀಕರಿಸು ಅಂತ ಹೇಳಿ. ಹಾಗೆ ನೆಕ್ಸ್ಟ್ ಕ್ಷಮಾ ಪ್ರಾರ್ಥನೆ ಮಾಡಿಕೊಳ್ಳಿ. ಪರಮಾತ್ಮ, ಮಾತಾ, ನಾನು ಮಾಡಿರ್ತಕ್ಕಂಥ ಇವತ್ತಿನ ಈ ಒಂದು ಪೂಜೆಯಲ್ಲಿ ಏನಾದರೂ ಒಪ್ಪು ತಪ್ಪುಗಳಾಗಿದ್ದರೆ, ಅಪವಿತ್ರಗಳೇನಾದರೂ ಆಗಿದ್ದರೆ ದಯಮಾಡಿ ನನ್ನನ್ನು ಕ್ಷಮಿಸಿ, ನಮ್ಮ ಮನೆಯವರನ್ನು ಕ್ಷಮಿಸಿ ಅಂತ ಹೇಳಿ. ಯಾಕಂದರೆ ನೀವು ಪೂಜೆ ಮಾಡ್ತಕ್ಕಂಥ ಸಮಯದಲ್ಲಿ ನಿಮ್ಮಿಂದಾದರೂ ಸಮಸ್ಯೆ ಆಗ್ಬೋದು, ಅಥವಾ ನಿಮ್ಮ ಮನೆ ಕಡೆದಾದರೂ ಸ್ವಲ್ಪ ತೊಂದರೆ ಆಗಬಹುದು. ಹಾಗಾಗಿ ಅವ್ರಿಗೂ ಸಹ ನಿಮ್ಮ ಪರವಾಗಿ ಅವ್ರಿಗೂ ಸಹ ನೀವು ಕ್ಷಮೆಯನ್ನು ಕೇಳಿ. ಆಗ ನಿಮಗೂ ಸಮಸ್ಯೆ ಆಗಲ್ಲ, ಅವ್ರಿಗೂ ಸಮಸ್ಯೆ ಆಗಲ್ಲ, ದೋಷ ಬರೋದಿಲ್ಲ. ಇಷ್ಟು ಅವತ್ತಿನ ದಿನದ ಪೂಜೆ. ಈ ರೀತಿ ನೀವು 11 ದಿನ ನೀವು ವ್ರತವನ್ನು ನೀವು ಮಾಡಬೇಕಾಗತ್ತೆ. ಪ್ರತಿದಿನ ಸಂಕಲ್ಪ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಪ್ರಾರಂಭ ಮಾಡ್ತಕ್ಕಂಥ ದಿನದಲ್ಲಿ ಮಾತ್ರ ನೀವು ಸಂಕಲ್ಪ ಮಾಡಬೇಕು, ಬೇರೆ ದಿನಗಳಲ್ಲಿ ಸಂಕಲ್ಪ ಮಾಡ್ತಕ್ಕಂಥ ಅವಶ್ಯಕತೆಗಳಿಲ್ಲ. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಈಗ ಇದಕ್ಕಿರ್ತಕ್ಕಂಥ ನಿಬಂಧನೆಗಳು ಏನಪ್ಪ ಅಂತಂದರೆ, ನೀವು ಸಾತ್ವಿಕ ಆಹಾರವನ್ನು ಸೇವನೆ ಮಾಡಬೇಕು. ಅಂದರೆ ವ್ರತ ಮಾಡ್ತಕ್ಕಂಥ ಸಮಯದಲ್ಲಿ ಸಾತ್ವಿಕ ಆಹಾರವನ್ನು ಸೇವನೆ ಮಾಡಬೇಕು. ವ್ರತ ಮುಗಿದ ಮೇಲೆ ಆಮೇಲೆ ನೀವು ಏನು ಬೇಕಾದ್ರೂ ನಿಮ್ಮ ಇಷ್ಟ ಅದು. ಆದರೆ ವ್ರತ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಸಾಧನೆ ಮಾಡ್ತಕ್ಕಂಥ ಸಮಯದಲ್ಲಿ ನೀವು ಕಟ್ಟುನಿಟ್ಟಾಗಿ ಸಾತ್ವಿಕ ಆಹಾರವನ್ನೇ ಸೇವನೆ ಮಾಡಬೇಕು. ಮಾಂಸಾಹಾರವನ್ನು ಸೇವನೆ ಮಾಡೋ ಹಾಗಿಲ್ಲ, ಧೂಮಪಾನ ಮದ್ಯಪಾನವನ್ನು ಮಾಡೋ ಹಾಗಿಲ್ಲ. ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು, ದೈಹಿಕವಾಗಿ ಹಾಗೂ ಮಾನಸಿಕವಾಗಿ. ಹಾಗೆ ನೀವು ಫ್ರೀ ಇದ್ದಂಥ ಸಮಯದಲ್ಲಿ ಆಂಜನೇಯ ಸ್ವಾಮಿಯ ರಾಮ ಮಂತ್ರವನ್ನು ಜಪ ಮಾಡಿ, ಇಲ್ಲ ಕಾಳಿ ಮಾತೆಯ ಒಂದು ನಾಮ ಜಪವನ್ನು ಮಾಡ್ತಾ ಇರಬಹುದು. ಮಾಸಿಕ ಧರ್ಮ ಇರ್ತಕ್ಕಂಥ ಹೆಣ್ಮಕ್ಳು ತಮ್ಮ ಮಾಸಿಕ ಪೀರಿಯಡ್ಸ್ ಪ್ರಾಬ್ಲಮ್ಸ್ ಮುಗಿಸ್ಕೊಂಡು ಆನಂತರ ನೀವು ಶುದ್ಧಿಯಾಗಿ ಮನೆಯನ್ನು ಶುದ್ಧಿ ಮಾಡಿ, ದೇವ್ರ ಕೋಣೆನ ಶುದ್ಧಿ ಮಾಡಿಕೊಂಡು ಆನಂತರ ನೀವು ಪ್ರಾರಂಭ ಮಾಡಿ ಈ ಸಾಧನೆಗಳನ್ನು. ಆಗೇನಾಗುತ್ತೆ, ನಿಮಗೆ 11 ದಿನ 20 ದಿನ ಟೈಮ್ ಸಿಗುತ್ತೆ. ಮತ್ತು ನೆಕ್ಸ್ಟ್ ಪೀರಿಯಡ್ ಆಗೋ ಅಷ್ಟರೊಳಗಡೆ ಟೈಮ್ ಸಿಗುತ್ತೆ. ಅಷ್ಟರಲ್ಲಿ ನೀವು ಸಾಧನೆಗಳನ್ನು ಮಾಡ್ಕೊಬೋದು ಹೆಣ್ಮಕ್ಳು. ನೋಡಿ, ಈಗ ಪ್ರಯೋಗ ಮಾಡ್ತಕ್ಕಂಥ ಒಂದು ಕ್ರಮವನ್ನು ತಿಳಿಸ್ತೀನಿ, ತಿಳ್ಕೊಳ್ಳಿ. ನೋಡಿ, ನಾನು ನಿಮಗೆ ಸಾಮಗ್ರಿಗಳಲ್ಲಿ ಹೇಳಿದ್ದೆ ಏನಪ್ಪ ಅಂದರೆ, ಇಲ್ಲಿ ಹಳದಿ ಸಾಸಿವೆ ತೊಗೊಳ್ಳಿ, 1 ಹಿಡಿ ಹಳದಿ ಸಾಸಿವೆ, 1 ಹಿಡಿ ಕರಿಮೆಣಸು, ಕಪ್ಪು ಮೆಣಸು ಅಂತ ಹೇಳಿದ್ದೆ. ಜೊತೆಗೆ 1 ನಿಂಬೆಹಣ್ಣು ತೊಗೊಂಡು ಇವೆಲ್ಲವನ್ನು ಅಭಿಮಂತ್ರಿಸಿ. ಒಂದು ವೈಟ್ ದಾರ, ಬಿಳಿ ದಾರ ಇರಬೇಕು. ಆ ದಾರವನ್ನು ಸಹ ಇಟ್ಟು ಒಂದು ಬೌಲ್ನಲ್ಲಿ, ಒಂದು ತಟ್ಟೆನಲ್ಲಿ ಇಟ್ಬಿಟ್ಟು ಅಭಿಮಂತ್ರಿಸಿ. ಈ ಮಂತ್ರವನ್ನು ಹೇಳಿ 21 ಸಾರಿ ಹೇಳಿ ಮಂತ್ರಿಸಿ.
ಅಭಿಮಂತ್ರಿಸ್ಬಿಟ್ಟು ಆಮೇಲೆ ಎರಡನ್ನ ಮಿಕ್ಸ್ ಮಾಡಿ, ಹಳದಿ ಸಾಸಿವೆ ಮತ್ತು ಕಪ್ಪು ಮೆಣಸನ್ನು ಎರಡು ಮಿಕ್ಸ್ ಮಾಡಿ, ಕರಿ ಮೆಣಸು ಮಿಕ್ಸ್ ಮಾಡಿಬಿಟ್ಟು ಎಡಗೈಯಲ್ಲಿ ತಗೊಂಡು ನಿಮಗೆ ನೀವೇ ಬೇಕಾದ್ರೆ ಎಳೆ ಪ್ರಯೋಗ ಮಾಡ್ಕೊಬೋದು, ಅಥವಾ ಬೇರೆ ವ್ಯಕ್ತಿಗಳು ಸಹ ಈ ಒಂದು ಪ್ರಯೋಗವನ್ನು ನೀವು ಮಾಡಬಹುದು. ಉದಾಹರಣೆಗೆ ನೀವು ಬೇರೆ ವ್ಯಕ್ತಿಗಳಿಗೆ ಪ್ರಯೋಗ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಎಡಗೈಯಲ್ಲಿ ತಗೊಳ್ಳಿ, ಮಿಕ್ಸ್ ಮಾಡಿಕೊಂಡು ತಗೊಂಡು ಅವರ ಮೇಲಿಂದ ಕೆಳಗಡೆಗೆ 7 ಸಾರಿ ಇಳೆ ತೆಗೀರಿ. ತಲೆಯಿಂದ ಕಾಲು ತನಕ ಮಂತ್ರವನ್ನು ಹೇಳ್ತಾ ಅವ್ರಿಗಾಗಿರ್ತಕ್ಕಂಥ ದೃಷ್ಟಿ ದೋಷ, ಮಾಟ ಮಂತ್ರದ ಸಮಸ್ಯೆಗಳು, ಭೂತ ಪ್ರೇತ ಪಿಶಾಚಿಗಳು, ಕಣ್ದೃಷ್ಟಿ ಈ ರೀತಿ ಎಲ್ಲವೂ ಹೊರಟೋಗ್ಲಿ ಅಂತ ಅಂದ್ಬಿಟ್ಟು ಹೇಳಿಬಿಟ್ಟು ನೀವು ಮೇಲಿಂದ ಕೆಳಗಡೆ ಗಂಟ 7 ಸಾರಿ ಇಳೆ ತೆಗೀರಿ. ಆ ಕೈಯಲ್ಲಿರ್ತಕ್ಕಂತಹ ಒಂದು ಮೆಣಸು ಮತ್ತು ಇದನ್ನು ಸುತ್ತಿ ಇಳೆ ತೆಗೀರಿ. ತೆಗೆದುಬಿಟ್ಟು ಆನಂತರ ತೊಗೊಂಡೋಗಿ ಅದನ್ನು ಬೆಂಕಿನಲ್ಲಿ ಹಾಕಿ ಸುಡಬೇಕು. ಅದನ್ನು ಆವಾಗ ಸೌಂಡ್ ಬರುತ್ತೆ, ಆನಂತರ ವಾಸನೆ ಬರುತ್ತೆ. ಕೆಟ್ಟ ಸ್ಮೆಲ್ ಏನಾದರೂ ಬಂತು ಅಂದರೆ ಅದು ಭೂತ ಪ್ರೇತಗಳ ದೃಷ್ಟಿಯಾಗಿದೆ ಅಂತ ಅರ್ಥ. ಏನೂ ಸ್ಮೆಲ್ ಬರಲಿಲ್ಲ, ಹಾಗೆ ಚಿಟಪಟ ಅಂತ ಸೌಂಡ್ ಬಂತು ಅಂದರೆ ಅದು ಮನುಷ್ಯರ ಮಾನವರ ಕಣ್ದೃಷ್ಟಿ ಅಂತ ತಿಳ್ಕೊಳ್ಳಿ. ಬೈ ಚಾನ್ಸು ನೀವು ಬೆಂಕಿಗೆ ಹಾಕ್ದಾಗ ಬೆಂಕಿನಲ್ಲಿ ಕೆಟ್ಟ ವಾಸನೆ ಬರುತ್ತೆ, ತುಂಬ ಕೆಟ್ಟ ವಾಸನೆ ಬರುತ್ತೆ. ಆ ಥರ ಕೆಟ್ಟ ವಾಸನೆ ಬಂದರೆ ಅದು ಭೂತ ಪ್ರೇತ ಪಿಶಾಚಿಗಳ ಒಂದು ಕಣ್ದೃಷ್ಟಿ ಅಂತ ತಿಳ್ಕೊಂಡು ನೀವು ಅರ್ಥ ಮಾಡ್ಕೊಳ್ಬೇಕು. ನಂತರ ಏನು ಮಾಡಬೇಕಂದ್ರೆ ನೋಡಿ, ಈ ದಾರ ಇದೆ, ವೈಟ್ ದಾರ, ಒಂದು ಪ್ರಯೋಗ ಆಯಿತು ಅಂದರೆ ಹಳದಿ ಸಾಸಿವೆ ಮತ್ತು ಕಪ್ಪು ಮೆಣಸಿನಿಂದ ದೃಷ್ಟಿ ತೆಗೆದು ಬೆಂಕಿಗೆ ಹಾಕ್ಬಿಟ್ರಿ, ಅದೊಂದು ಪ್ರಯೋಗ ಆಯಿತು. ಮತ್ತು ಎರಡನೇ ಪ್ರಯೋಗ ಏನು ಮಾಡಬೇಕಪ್ಪ ಅಂತಂದರೆ, ಒಂದು ಬಿಳಿ ದಾರ ತಗೊಳ್ಳಿ, ಒಂದು 7 ಎಳೆ 5 ಎಳೆ 9 ಎಳೆ ಇರ್ತಕ್ಕಂಥ ದಾರ ಸಿಗುತ್ತೆ ಆ ಗ್ರಂಥಿಕೆ ಅಂಗಡಿಗಳಲ್ಲಿ. ಅದು ತಂದ್ಬಿಟ್ಟು ನೀವು ಎಷ್ಟು ಉದ್ದ ಅಷ್ಟು ಉದ್ದ ಕಟ್ ಮಾಡಿಕೊಳ್ಳಿ. ಕಟ್ ಮಾಡಿಕೊಂಡು ಆ ದಾರನ ನಿಮಗೆ ಕಟ್ಟಬೇಕು. ನಿಮ್ಮನ್ನ ಕಟ್ಬಿಟ್ಟು ಅಂದರೆ ನಿಮ್ಗೆ ಸುತ್ತಬೇಕು, ನಿಮಗೆ ಆ ವ್ಯಕ್ತಿಗೆ ಸುತ್ತಬೇಕು. ಅದನ್ನು ಸುತ್ತಬಿಟ್ಟು ನಿಂಬೆಹಣ್ಣು ತಗೊಂಡು ಅಭಿಮಂತ್ರಿಸಿ ಮೇಲಿಂದ ಕೆಳಗಡೆ ಇಳೆ ತೆಗಿಬೇಕು. ಆ ನಿಂಬೆಹಣ್ಣು ತೆಗೆದುಬಿಟ್ಟು ನಂತರ ಆ ದಾರವನ್ನು ಆ ದೇಹದಿಂದ ಬಿಚ್ಚಬೇಕು. ಅದನ್ನು ವಾಪಸ್ ತೆಗೆದು ಆ ಎರಡು ತೊಗೊಂಡೋಗ್ಬಿಟ್ಟು ಯಾವುದಾದ್ರು ಅರಳಿ ಮರ ಇದ್ದರೆ ಅರಳಿ ಮರದ ಹತ್ರ ಆ ದಾರನ ಅಲ್ಲೇ ಬುಡದಕ್ಕೆ ಹಾಕ್ಬಿಟ್ಟು ಆ ನಿಂಬೆಹಣ್ಣು ಅಲ್ಲೇ ಚಚ್ಚಿಬಿಟ್ಟು ಬಿಸಾಕ್ಬಿಟ್ಟು ಬಂದುಬಿಡಬೇಕು. ಇದು ಎರಡನೇ ಪ್ರಯೋಗ. ಈ ರೀತಿ ಮಾಡಿದಾಗ ಏನಾಗುತ್ತೆ, ನಿಮಗಿರ್ತಕ್ಕಂತಹ ದೃಷ್ಟಿ ದೋಷ, ಮಾಟ ಮಂತ್ರಗಳ ಸಮಸ್ಯೆ, ವಾಮಾಚಾರ ಪ್ರಯೋಗದ ಸಮಸ್ಯೆ, ಭೂತ ಪ್ರೇತಗಳ ಕಾಟ, ಬಾಧೆ, ದೃಷ್ಟಿ, ಆಮೇಲೆ ಮಾನವರ ದೃಷ್ಟಿ, ಶತ್ರುಗಳ ದೃಷ್ಟಿ ಎಲ್ಲವೂ ಸಂಪೂರ್ಣವಾಗಿ ನಾಶ ಹೋಗುತ್ತೆ. ಈ ಥರ ನೀವು ಶನಿವಾರ ಮಂಗಳವಾರ ಮಾಡಬೇಕಾಗತ್ತೆ, ಅಥವಾ ಅಮಾವಾಸ್ಯೆ ಪೌರ್ಣಮಿ ದಿನಗಳಲ್ಲಿ ನೀವು ಮಾಡಬೇಕಾಗತ್ತೆ. ಅಂದರೆ ಬೇರೆ ಕಡೆ ಹೋಗಿ ನೀವು ಕಟ್ಟೋಡ್ಸೋಕ್ಕೆ ಹೇಳ್ತಾರೆ, ಅಲ್ಲಿ ನಿಮ್ಮ ಕಟ್ಟೋಡ್ಸೋಕ್ಕೆ ನಿಮ್ಮ ಕೆಲವು ಕಡೆ ಇರೋದಿಲ್ಲ. ಅಂಥವ್ರು ಈ ಒಂದು ಪ್ರಯೋಗನ ನೀವು ಮಾಡಿಕೊಂಡ್ರೆ ನಿಮ್ಮ ಸಮಸ್ಯೆ ನೀವೇ ಸಾಲ್ವ್ ಮಾಡಿಕೊಂಡ ಹಾಗೆ. ಇದು ಒಂದು ರೀತಿ ಕಟ್ಟು ಹೊಡ್ತಕ್ಕಂಥ ಪ್ರಯೋಗ ಅಥವಾ ದೃಷ್ಟಿ ತೆಗಿತಕ್ಕಂಥ ಒಂದು ಪ್ರಯೋಗ ಇದು. ಹಾಗಾಗಿ ನೀವೇ ಖುದ್ದು ಮಾಡಿಕೊಳ್ಳಿ. ಇದನ್ನು ನಿಮಗೆ ನೀವು ಸಹ ತೆಕ್ಕೊಬೋದು ಅಥವಾ ನೀವು ಬೇರೆಯವ್ರಿಗೂ ಸಹ ತೆಗಿಬೋದು. ಇಷ್ಟು ಪ್ರಯೋಗದ ಕ್ರಮ. ಸರಿ ವೀಕ್ಷಕರೇ, ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.